ನಮಸ್ಕಾರ, ನೀವು ನೋಡ್ತಾ ಇರೋದು ಸಿಜೆ ಕರ್ನಾಟಕ ನ್ಯೂಸ್. ಓಕೆ ಸರ್. ಹಾಸ್ಟೆಲ್ ಯೂನಿಯನ್ಸ್ ಇದ್ದಾರೆ. ಕಳೆದು 20-30 ವರ್ಷದಿಂದ ದುಡಿತಾ ಇದ್ದಾರೆ. ಇದರೊಳಗೆ ಬೀದರ್ ಮಾದರಿ ಅಂತ ಮಾಡಬೇಕಂತ ಸೊಸೈಟಿ ಕಳೆದ ಬಾರಿ ಇದು ಮಾಡಿದ್ದಾರೆ. ಬಟ್ 1 ವರ್ಷ ಆದ್ರೂ ಅದು ನೆನೆಗುದಿಗೆ ಬಿತ್ತು, ಅಲ್ಲೇ ನಿಂತೋಯ್ತ್ರಿ ಅದು. ಸೊ ಇವಾಗ ಈ ಬಜೆಟಲ್ಲಿ, ನಾಳೆ ನಡೆಯುವ ಬಜೆಟಲ್ಲಿ ಈ ವರ್ಕರಿಗಾಗಿ ಮೀಸಲಿಡಿ, ವೇತನ ಮೀಸಲಿಡಿ ಅಂತೇಳಿ ನಮ್ದೊಂದು ಇವತ್ತಿನ ದಿನ ಇಡೀ ರಾಜ್ಯಾದ್ಯಂತ ಪ್ರೊಟೆಸ್ಟ್ ಮಾಡತ್ತಿರ್ತಾರೆ. ಸೊ ಮುಖ್ಯಮಂತ್ರಿಗಳು ಥ್ಯಾಂಕ್ ಯು. ಸರ್ಕಾರ ಬೆಂಗಳೂರು ಮನವಿ ಪತ್ರ. ಮಾನ್ಯರೇ, ರಾಜ್ಯಾದ್ಯಂತ ಸಮಾಜ ಕಲ್ಯಾಣ ಇಲಾಖೆ, ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ, ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆ, ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಮತ್ತು ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘ ಕ್ರೈಸ್ತ ವ್ಯಾಪ್ತಿಯಲ್ಲಿ ನಡೆಯುತ್ತಿರುವ ಸರ್ಕಾರಿ ಹಾಸ್ಟೆಲ್, ಆಶ್ರಮ ಶಾಲೆ, ವಸತಿ ಶಾಲೆ, ಕಾಲೇಜುಗಳಲ್ಲಿ ಹಲವು ವರ್ಷಗಳಿಂದ ಸೇವೆ ಸಲ್ಲಿಸುತ್ತಿರುವ ಹೊರಗುತ್ತಿಗೆ ಕಾರ್ಮಿಕರ ಸೇವೆ ಕಾಯಂಗೊಳಿಸಬೇಕು. ಪರಿಷ್ಕೃತ ಕನಿಷ್ಠದಲ್ಲಿ ವಿವಿಧೋದ್ದೇಶ ಕಾರ್ಮಿಕರ ಸಹಕಾರ ಸಂಘ ರಚಿಸಲು ಕೂಡಲೇ ಕ್ರಮ ಕೈಗೊಳ್ಳಬೇಕು ಎಂದು ಎಐಯುಟಿಯುಸಿಗೆ ಸಂಯೋಜಿತವಾದ ಕರ್ನಾಟಕ ರಾಜ್ಯ ಸಂಯುಕ್ತ ವಸತಿ ನಿಲಯ ಕಾರ್ಮಿಕರ ಸಂಘ ಕರ್ನಾಟಕ ರಾಜ್ಯ ಸಮಿತಿ ತಮ್ಮಲ್ಲಿ ಮನವಿ ಮಾಡುತ್ತದೆ. ಕಾರ್ಮಿಕರ ಬದುಕು ಅತ್ಯಂತ ಸಂಕಷ್ಟದಿಂದ ಕೂಡಿದೆ. ಸರ್ಕಾರಿ ಇಲಾಖೆಗಳಲ್ಲಿ ದುಡಿಯುತ್ತಿದ್ದರೂ ಕನಿಷ್ಠ ವೇತನ, ಪಿಎಫ್, ರಜೆ ಸೇರಿದಂತೆ ಇನ್ನೂ ಅನೇಕ ಕಾನೂನುಬದ್ಧ ಸೌಲಭ್ಯಗಳು ಪಡೆಯಬೇಕಾದರೆ ಹರಸಾಹಸ ಪಡಬೇಕಾಗಿದೆ. 10 ವರ್ಷಗಳಿಂದ ಕೆಲಸ ಮಾಡುತ್ತಿದ್ದರೂ ಕಾರ್ಮಿಕರಿಗೆ ಕೆಲಸದ ಭದ್ರತೆ ಇಲ್ಲ. ದಿನನಿತ್ಯ ಅಭದ್ರತೆಯಲ್ಲೇ ಕೆಲಸ ಮಾಡಬೇಕಿದೆ. ಸಾವಿರಾರು ಕಾರ್ಮಿಕರು ಇದೇ ಕೆಲಸವನ್ನೇ ನಂಬಿ ಬದುಕುತ್ತಿದ್ದಾರೆ. ಇವರೆಲ್ಲರೂ ಕಾಯಂ ಸ್ವರೂಪದ ಕೆಲಸ ಮಾಡುತ್ತಿದ್ದರೂ ಅತ್ಯಂತ ಅಪಾಯಕಾರಿ ವೃತ್ತಿಯಲ್ಲಿದ್ದರು. ಸರ್ಕಾರ ಈವರೆಗೆ ಇವರನ್ನು ಕಾಯಂಗೊಳಿಸಿಲ್ಲ. ಕನಿಷ್ಠ ಪಕ್ಷ ಇವರನ್ನು ಒಳಗುತ್ತಿಗೆ ಆಧಾರದ ಮೇಲೂ ತೆಗೆದುಕೊಂಡಿಲ್ಲ. ಬದಲಿಗೆ ಗುತ್ತಿಗೆದಾರರ ಮೂಲಕ ವೇತನ ಜೀತ ಪದ್ಧತಿಗೆ ನೂಕಿದಂತಾಗಿದೆ. ಕಾಯಂ ನೇಮಕಾತಿ ಕುರಿತು ಕಾರ್ಮಿಕ ನ್ಯಾಯಾಲಯ, ಉಚ್ಚ ನ್ಯಾಯಾಲಯಗಳ ಆದೇಶಗಳನ್ನು ಉಲ್ಲಂಘಿಸುತ್ತಾ ಕಾರ್ಮಿಕ ಕಾನೂನುಗಳನ್ನು ಗಾಳಿಗೆ ತೂರಿ ಅನ್ಯಾಯ ಎಸಗುವ ಗುತ್ತಿಗೆದಾರರಿಂದ ಮುಕ್ತಿಗೊಳಿಸಬೇಕು ಎಂಬ ಕಾರ್ಮಿಕರ ನಿರಂತರ ಹೋರಾಟ ಮತ್ತು ಬೇಡಿಕೆಗೆ ಸ್ಪಂದಿಸಿ ರಾಜ್ಯ ಸರ್ಕಾರ ಎಲ್ಲ ಜಿಲ್ಲೆಗಳಲ್ಲಿ ವಿವಿಧೋದ್ದೇಶ ಸಹಕಾರ ಸಂಘ ರಚಿಸುವ ನಿರ್ಧಾರ ಮಾಡಿರುವುದು ಶ್ಲಾಘನೀಯ. ಆದರೆ ಸಹಕಾರ ಸಂಘ ರಚಿಸುವ ಪ್ರಕ್ರಿಯೆ ನೆನಗುದಿಗೆ ಬಿದ್ದಿದೆ. ಕೆಲ ಜಿಲ್ಲೆಗಳಲ್ಲಿ ಜನವರಿ 2025ರಿಂದಲೇ ಸಹಕಾರ ಸಂಘ ರಚಿಸುವ ಪ್ರಕ್ರಿಯೆ ಪ್ರಾರಂಭವಾಗಿದ್ದು, ಸಾವಿರಾರು ಸಂಖ್ಯೆಯಲ್ಲಿ ಕಾರ್ಮಿಕರು ₹1,000 ಪಾವತಿಸಿದ ಸದಸ್ಯರು ಕೂಡ ಆಗಿದ್ದಾರೆ. ಆದರೆ ಸಹಕಾರ ಸಂಘ ಇಲ್ಲಿವರೆಗೂ ಸಂಪೂರ್ಣವಾಗಿ ರಚನೆಯಾಗಿ ತನ್ನ ಕೆಲಸ ಕಾರ್ಯಗಳನ್ನು ಪ್ರಾರಂಭಿಸಿಲ್ಲ. ಇದಲ್ಲದೆ ಕಾರ್ಮಿಕ ಇಲಾಖೆಯು ಗುತ್ತಿಗೆ ಕಾರ್ಮಿಕರ ಕನಿಷ್ಠ ವೇತನವನ್ನು 35,000ವರೆಗೂ ಪರಿಷ್ಕರಿಸಿ ಪ್ರಸ್ತಾವನೆಯನ್ನು ರಾಜ್ಯ ಸರ್ಕಾರಕ್ಕೆ ಕಳಿಸಿತ್ತು. ಲಕ್ಷಾಂತರ ಸಂಖ್ಯೆಯ ಕಾರ್ಮಿಕರು ಅತ್ಯಂತ ಸಂತೋಷಗೊಂಡಿದ್ದರೂ ಬೆಲೆ ಏರಿಕೆಯಿಂದ ತತ್ತರಿಸುತ್ತಿರುವ ಕಾರ್ಮಿಕರು ತಮಗೆ ಕೊಂಚವಾದರೂ ನೆಮ್ಮದಿ ದೊರೆಯಬಹುದೆಂಬ ನಿರೀಕ್ಷೆಯಲ್ಲಿದ್ದರು. ಈಗಾಗಲೇ ಕಾರ್ಮಿಕ ಸಂಘಗಳು, ಮಾಲೀಕರು ಹಾಗೂ ಸರ್ಕಾರವನ್ನೊಳಗೊಂಡ ತ್ರಿಪಕ್ಷೀಯ ಸಭೆ 3 ಬಾರಿ ಆಗಿವೆ. ಆದರೆ ಕಾರ್ಮಿಕರ ಹಿತದೃಷ್ಟಿಯಿಂದ ಈ ಸಭೆ ಇದುವರೆಗೂ ಫಲಪ್ರದವಾಗಿಲ್ಲ. ಈ ವಿಷಯದಲ್ಲೂ ಕೂಡ ರಾಜ್ಯ ಸರ್ಕಾರ ಕಾರ್ಮಿಕರ ಪರ ಸ್ಪಷ್ಟ ಹಾಗೂ ದೃಢ ನಿಲುವು ತೆಗೆದುಕೊಳ್ಳಬೇಕು ಮತ್ತು ಅಧಿಸೂಚನೆಯು ಸರ್ಕಾರಿ ಆದೇಶವಾಗಬೇಕಿದೆ. ಆಗ ಮಾತ್ರವೇ ಕಾರ್ಮಿಕರ ಶ್ರಮವನ್ನು ದೋಚಿ ಕೋಟ್ಯಾಂತರ ರೂಪಾಯಿ ಲಾಭ ಗಳಿಸುವ ಮಾಲೀಕರ ಶೋಷಣೆಯಿಂದ ಕಾರ್ಮಿಕರಿಗೆ ಮುಕ್ತಿ ದೊರಕುವುದು. ಆದ್ದರಿಂದ ಗುತ್ತಿಗೆ ಕಾರ್ಮಿಕರ ಈ ಎಲ್ಲ ಸಮಸ್ಯೆಗಳನ್ನು ಪರಿಹರಿಸಬೇಕು. ಹೊರಗುತ್ತಿಗೆ ಕಾರ್ಮಿಕರ ಸಹಕಾರ ಸಂಘವನ್ನು ರಚಿಸಬೇಕು ಹಾಗೂ ಪರಿಷ್ಕೃತ ಕನಿಷ್ಠ ವೇತನ ಕೂಡಲೇ ಜಾರಿಗೆ ತರಬೇಕು ಎಂದು 5 ಮಾರ್ಚ್ 2026ರಂದು ಹಾಸ್ಟೆಲ್ ಕಾರ್ಮಿಕರಿಂದ ರಾಜ್ಯವ್ಯಾಪ್ತಿ ಜಿಲ್ಲಾ ಕೇಂದ್ರಗಳಲ್ಲಿ ಪ್ರತಿಭಟನೆ ಮೂಲಕ ಎಐಯುಟಿಯುಸಿಗೆ ಸಂಯೋಜಿತವಾದ ಕರ್ನಾಟಕ ರಾಜ್ಯ ಸಂಯುಕ್ತ ವಸತಿ ನಿಲಯ ಕಾರ್ಮಿಕರ ಸಂಘ ಕರ್ನಾಟಕ ರಾಜ್ಯ ಸಮಿತಿ ಮನವಿ ಮಾಡುತ್ತದೆ. ಬೇಡಿಕೆಗಳು: 1ನೇದು, ಪ್ರಸ್ತುತ ಬಜೆಟ್ನಲ್ಲಿ ಕನಿಷ್ಠ ವೇತನ ಹೆಚ್ಚಳ ಕುರಿತು ರಾಜ್ಯ ಸರ್ಕಾರದ ಅಧಿಸೂಚನೆ ಕೂಡಲೇ ಜಾರಿಯಾಗಬೇಕು. ಸರ್ಕಾರಿ ಆದೇಶವಾಗಿ ಮಾರ್ಪಾಡಾಗಬೇಕು ಮತ್ತು ಬಜೆಟ್ನಲ್ಲಿ ವೇತನದ ಅನುದಾನವನ್ನು ಮೀಸಲಿಡಬೇಕು. 2ನೇದು, ಹೊರಗುತ್ತಿಗೆ ಪದ್ಧತಿಯನ್ನು ರದ್ದುಗೊಳಿಸಿ
ಕಾರ್ಮಿಕರ ಸೇವೆಯನ್ನು ಕಾಯಂ ಮಾಡಿ ಅಲ್ಲಿಯವರೆಗೆ ಇಲಾಖೆಯಿಂದಲೇ ನೇರವಾಗಿ ವೇತನ ಪಾವತಿಸಿ ಮತ್ತು ಸೇವಾ ಭದ್ರತೆ ಒದಗಿಸಬೇಕು. ಮೂರನೇದು, ಎಲ್ಲ ಜಿಲ್ಲೆಗಳಲ್ಲಿ ವಿವಿಧ ಕಾರ್ಮಿಕರ ಸಹಕಾರ ಸಂಘ ರಚಿಸಲು ಕೂಡಲೇ ಕ್ರಮ ಕೈಗೊಳ್ಳಬೇಕು. ವಂದನೆಗಳು. ತಮ್ಮ ವಿಶ್ವಾಸ. ನಮ್ಮ ಹೆಸರು ಕಾಶಿಬಾಯಿ ಜನಗೊಂಡ. 20 ವರ್ಷದಿಂದ ದುಡಿದವರು ಇಲ್ಲದಾರ, 20 ವರ್ಷದಿಂದ ದುಡಿದವರು ಅದಾರೆ. ಸರ್ಕಾರಕ್ಕೆ ಇಲ್ಲಿರೋರ್ನೇ ಪರ್ಮನೆಂಟ್ ಮಾಡ್ಕೋರಿ, ಇಲ್ಲಾಂದ್ರೆ ಬೀದರ ಮಾದರಿ ಅಂತೆ ಸೊಸೈಟಿ ಮಾಡ್ಕೊಂಡು ಅವರಿಗೆ ತಕ್ಕದಂತ ಪೇಮೆಂಟ್ ಕೊಡ್ರಿ. ಯಾಕಂದ್ರೆ ಈಗ ಅವ್ರು ದುಡಿತಕ್ಕಂಥದ್ದು ಇಲ್ಲಿ ಬೆಲೆ ಏರಿಕೆಗೂ ಏನೂ ಸಂಬಂಧ ಇಲ್ಲ. ಯಾಕಂದ್ರೆ ಅವ್ರು ಬಹಳ ಕಷ್ಟಪಟ್ಟು ದುಡಿದ್ರು ಅವ್ರಿಗೆ ಅವ್ರು ದುಡಿದಂಥದಕ್ಕೆ ಫಲ ಸಿಗ್ತಾ ಇಲ್ಲ. ಒಂದು ಇನ್ನೊಂದ್ ಕಡೆ ನೋಡಿದ್ರೆ ಬೆಲೆ ಏರಿಕೆ ಗಗನಕ್ಕೇರೈತಿ. ಸೊ ಹಂಗಾಗಿ ಇವ್ರ ಜೀವನ ಬಹಳ ತತ್ತರಿಸಿ ಹೋಗೈತಿ. ಅದಕ್ಕೆ ನೋಡಿ ನೀವು ಈ ಬಜೆಟ್ನಲ್ಲೇ ಕಳೆದ 3 ಬಾರಿ ಮೀಟಿಂಗ್ ಆಯ್ತು, ಆದ್ರೂ ಅದು ಏನು ಎಂತ ಅಂತ ನಮಗೆ ತಿಳಿತಾ ಇಲ್ಲ. ಸೊ ನಾವು ಹೋದ ವರ್ಷ ಏಪ್ರಿಲ್ ಅಲ್ಲಿ ಬೆಂಗಳೂರಿನಲ್ಲಿ ಪ್ರೊಟೆಸ್ಟ್ ಮಾಡೀವಿ. ಸುಮಾರು ಒಂದು 4 ರಿಂದ 5 ಸಾವಿರ ಜನ ಇದ್ದೇವೆ ನಾವು ಆ ಪ್ರೊಟೆಸ್ಟ್ ಅಲ್ಲಿ. ಬಟ್ 7 ವರ್ಷದಿಂದ ವೇತನ ಪರಿಶೀಲನೆ ಆಗಿರ್ಲಿಲ್ಲ. ಇವಾಗ ಪರಿಶೀಲನೆ ಮಾಡಿದ್ರೆ ಇನ್ನೂ ಕೊಡ್ತಾ ಇಲ್ಲ. ಅದು ಏನು ಅಂತ ನಮ್ಗೆ ಈಗ ಈ ಉತ್ತರ ಬೇಕು. ಸೊ ಅದಕ್ಕಾಗಿ ನಾವು ಈ ದಿನ ಪ್ರೊಟೆಸ್ಟ್ ಹಾಕೊಂಡ್ವಿ. ಈ ಬಜೆಟ್ ಅಲ್ಲೇ ನಾವು ಬಜೆಟ್ ಮೀಸಲಿಡಿ ಅಂತ ಕೇಳಕತ್ತೀವಿ. ಇಷ್ಟೇ. ಮಹಾದೇವಿ ವೇತನ ಇದೇ ಸಲ ನೀವು ಜಾಸ್ತಿ ಬೇಕನ್ನತ್ತಿರೋ ಪ್ರತಿ ಸಲ ಬಜೆಟ್ ಅಲ್ಲ, ನಾವು ಪ್ರತಿ ಸರಿನೂ ಕೇಳ್ತಾ ಇದೀವಿ. ಸರ್ಕಾರದಲ್ಲಿ ಆದೇಶ ಇದೆ, 3 ವರ್ಷಕ್ಕೊಮ್ಮೆ ವೇತನ ಪರಿಷ್ಕರಣೆ ಆಗ್ಬೇಕಂತ ಆದೇಶ ಇದೆ. ಆದೇಶ ಉಲ್ಲಂಘಿಸಿ ಈಗ 8 ವರ್ಷ ಅಂದ್ರೆ ಕಳೆದ ವರ್ಷಕ್ಕೆ 7 ವರ್ಷ ಆಗಿತ್ತು, ಈಗ 1 ವರ್ಷ ಆಯ್ತು ಮತ್ತೆ ನಾವು ಪ್ರೊಟೆಸ್ಟ್ ಮಾಡಿ. ಈಗ 8 ವರ್ಷ ಆದ್ರೂ ಇನ್ನೂ ವೇತನ ಪರಿಶೀಲನೆ ಆಗಿಲ್ಲ. ಒಂದು ಕಡೆ ಆದ್ರೂ ಈಗಿನ ಬಂಡವಾಳಶಾಹಿ ವ್ಯವಸ್ಥೆಯಲ್ಲಿ ಅದು ಅವರು ಇದು ಫೈಟ್ ಮಾಡಕ ಅಂದ್ರೆ ಇಷ್ಟು ಕೊಟ್ರೆ ನಾವ್ ಹೆಂಗ್ ಕೊಡೋನು ಅಂತ ಅವ್ರು ಫೈಟ್ ಮಾಡಾಕ್ತಾರೆ. ಸೊ ಅದಕ್ಕಾಗಿ ನಮ್ದನ್ನ ಮುಂದುವರ್ಸ್ಕೊಂಡು ನಮ್ದೇನ್ ವೇತನ ಪರಿಶೀಲನೆ ಅದು ಪರಿಶೀಲನೆ ಮಾಡಿ ನಮ್ಗೆ ತಕ್ಕ ವೇತನ ಕೊಡ್ರಿ, ನಮ್ಗೆ ಪರ್ಮನೆಂಟ್ ಮಾಡ್ಕೊಡ್ರಿ. ಆಮೇಲೆ ಸಮಾನ ಕೆಲಸಕ್ಕೆ ಸಮಾನ ವೇತನ ಕೊಡ್ರಿ. ಒಂದು ಕಡೆ ಪರ್ಮನೆಂಟ್ ದವರು ನೇರ ನೇಮಕಾತಿ ಮಾಡ್ಕೊಂಡವ್ರನ್ನ ತಗೊಂಡಿರ್ತಾರ. ಸೊ ಅವ್ರು ಏನ್ ಕೆಲಸ ಮಾಡಲ್ಲ, ಆದ್ರೂ 40-50 ಸಾವಿರ ರೂಪಾಯಿ ಸಂಬಳ ತಗೋತಾರ. ಇವರು ಚಂದನ 6 ಗಂಟೆಗೆ ಹೋಗಿ ರಾತ್ರಿ 6 ಗಂಟೆ ತನ ಸಂಜೆ 6 ಗಂಟೆ ತನ ದುಡಿದ್ರು ಇವ್ರಿಗೆ ಅದೇ 10,000, 11,000, 12,000 ಪುಡಿಗಾಸಲ್ಲಿ ದುಡಿಸ್ಕೊತಾ ಇದ್ದಾರೆ. ಇದು ಸರ್ಕಾರಕ್ಕೆ ನಾವು ಕೇಳ್ಕೊಳ್ಳೋದು ಇಷ್ಟೇ. ಬಟ್ ಮುಂದೊಂದಿನ ನಾವು ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಈಗ ಸಾಂಕೇತಿಕವಾಗಿ ಬಂದು ಮುಂದೊಂದಿನ ನೀವು ಹೀಗೆ ಮುಂದುವರೆದ್ರೆ ನಾವು ಹಾಸ್ಟೆಲ್ ಬಂದ್ ಮಾಡ್ಕೊಂಡು ಪ್ರೊಟೆಸ್ಟ್ ಮಾಡ್ತೀವಿ. ಮಹಾದೇವಿ ಧರ್ಮಶೆಟ್ಟಿ, ಹಾಸ್ಟೆಲ್ ಯೂನಿಯನ್ ಜಿಲ್ಲಾ ಕಾರ್ಯದರ್ಶಿ. ತೆಗೆದು ಗೌರ್ಮೆಂಟ್ ಮಾಡ್ಕೊಳಕ್ ಪ್ರಯತ್ನ ಮಾಡ್ರಿ. ಈಗ ಬಂದವ್ರು 30-40 ಸಾವಿರ ರೂಪಾಯಿ ಪಗಾರ ತಗೋತಾರೆ. ನಾವು ತಗೊಳಕತ್ತೇವ್ರಿ. ಅವ್ರ ಜೋಡಿ ನಮ್ಗೆ ಒಬ್ಬಕ್ಕಿ ಪಗಾರದಾಗ ನಾವು 3 ಮಂದಿ ದುಡಿಯಾಕತ್ತೇವ್ರಿ. ಈಗ ನಿಮ್ ಪಗಾರ ಎಷ್ಟು ಅದ ರೀ? ನಮ್ಗ 11 ಸಾವಿರ ಕೊಡ್ತಾರೆ. ಈಗ 5 ವರ್ಷ ಮಾಡಿದವರು 35 ಸಾವಿರ ರೂಪಾಯಿ ಪಗಾರ ತಗೊಳಕತ್ತಾರೆ. ನಾವು 23 ವರ್ಷ ಆಯ್ತ್ರಿ. 23 ವರ್ಷ ಆತ್ರಿ ಹೋಗಾಕತ್ತಿ. ನಾವು ಹೋಗಾಕತ್ತಿ 23 ವರ್ಷ ಆತ್ರಿ. 300 ರೂಪಾಯಿದಾಗ ನಾವು ದುಡಿಯಾಕತ್ತೇವ್ರಿ. ಈಗ ಅವರಿಗೆ ನಮ್ಗ ಇದು ಮಾಡಿದ್ರೆ ಹೆಂಗಾಕತ್ರಿ? ಈಗ ಸರ್ವಿಸ್ ಆದವ್ರನ್ನ ತುಂಬ್ಕೊಂಡ್ರಿ ರಿಟೈರ್ಡ್ ಆಗೋ ಟೈಮ್ ಕರೆ ಇಷ್ಟು ಆತ ನಮ್ಮ ಸಂಬಳ ನಮ್ಮ ಗೌರ್ಮೆಂಟ್ ಆತ ಅನ್ನೋದವ್ರೆ ನಾವು ಮಾಡ್ಕೊಂಡು ಹೋಗ್ತೇವ್ರಿ. ಈಗ ಹಿಂದಿತ್ತವ್ರನ್ನ 5 ವರ್ಷ ಇದ್ದವ್ರನ್ನ 10 ವರ್ಷ ಇದ್ದವ್ರನ್ನ ಇಷ್ಟು ಪರ್ಮಿಟ್ ಮಾಡ್ಕೋತಂದ್ರೆ ಅಲ್ರಿ. ಅದು ಮುಂದಿತ್ತವ್ರದಾರ ಮಾಡ್ಕೊಂಡು ಹೋದ್ರೆ ನಡೀತೈತ್ರಿ. ನಮ್ಗತ್ತೆ ಅವ್ರದ್ದು ಸರ್ವಿಸ್ ಆತಂದ್ರೆ ತುಂಬ್ಕೊಳ್ಳಲ್ರಿ, ಬ್ಯಾಡ ನಂಗಿಲ್ಲ. ರೇಣುಕಾ ರಮೇಶ್ ಎಂಬುದೇ ಕೋಲಾರ.